ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅಡ್ವಾನ್ಸ್ಡ್ ಫಿಲ್ಟರ್ ನ ನೋಡ್ಕೊಳ್ಳಿಕ್ಕಿದ್ದೇವೆ. ಅಡ್ವಾನ್ಸ್ ಫಿಲ್ಟರ್ ಮತ್ತೆ ನಾರ್ಮಲ್ ಫಿಲ್ಟರ್ಗೂ ಏನು ವ್ಯತ್ಯಾಸ? ನಾರ್ಮಲ್ ಫಿಲ್ಟರ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಡಾಟಾವನ್ನು ಫಿಲ್ಟರ್ ಮಾಡ್ಕೊಂಡ ಮೇಲೆ ಫಿಲ್ಟರ್ ಆದ ಡಾಟಾವನ್ನು ಕಾಪಿ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ನೀವು ಪೇಸ್ಟ್ ಮಾಡ್ಕೊಳ್ಬಹುದು ಅಲ್ವಾ. ಆದ್ರೆ ಅಡ್ವಾನ್ಸ್ಡ್ ಫಿಲ್ಟರ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಡಾಟಾವನ್ನು ಫಿಲ್ಟರ್ ಮಾಡ್ತೇವೆ, ಎಲ್ಲಿ ಅದು ಪೇಸ್ಟ್ ಆಗಬೇಕಂತ ಡೆಸ್ಟಿನೇಷನ್ ಅನ್ನು ಕೊಡಬಹುದು. ಸರಿಯಾ? ಸೊ ಎಕ್ಸಾಂಪಲ್ ಮುಖಾಂತರ ನಾವು ನೋಡ್ಕೊಳ್ತಾ ಹೋಗೋಣ. ಓಕೆ, ಮೊದಲಿಗೆ ಇಲ್ಲಿ ಅಡ್ವಾನ್ಸ್ ಫಿಲ್ಟರ್ ಮಾಡ್ಲಿಕ್ಕೆ ಏನೇನ್ ಬೇಕು? ಮೊದಲಿಗೆ ಸೋರ್ಸ್ ಬೇಕು, ಮತ್ತೆ ಕ್ರೈಟೀರಿಯಾ ಬೇಕು, ಇನ್ನೊಂದು ಡೆಸ್ಟಿನೇಷನ್. ಸೊ ನೋಡ್ಕೊಳ್ಳೋಣ. ಇವಾಗ ಒಂದು ಟೇಬಲ್ ತಗೊಂಡಿದ್ದೇನೆ ಇಲ್ಲಿ. ಓಕೆ, ಅದರಲ್ಲಿ ಏನಿದೆ? ಪ್ಲೇಯರ್ ನೇಮ್, ಸ್ಕೋರ್ಸ್, ಸ್ಟ್ರೈಕ್ ರೇಟ್, ಕಂಟ್ರಿ, ಮತ್ತೆ ಅಗೇನ್ಸ್ಟ್, ವೆನ್ಯೂ ಮತ್ತೆ ಡೇಟ್ ಇದೆ. ಓಕೆ, ಸೊ ಟೇಬಲ್ ಏನಾಗಿದೆ ಈಗ ನಂಗೆ ಸೋರ್ಸ್ ಟೇಬಲ್ ಆಗಿದೆ. ಓಕೆ, ಸೋರ್ಸ್ ಸಿಕ್ಕಿತ್ತು. ಇನ್ನು ಕ್ರೈಟೀರಿಯಾ ನಾನು ಇದರಲ್ಲಿ ಏನ್ ತಗೊಳ್ಬೇಕಂತ ಹೇಳಿದ್ರೆ, ಇಂಡಿಯನ್ ಪ್ಲೇಯರ್ಸ್, ಇಂಡಿಯಾ ಅಂತ ಬರ್ದಿದಲ್ಲ ಕಂಟ್ರಿಯಲ್ಲಿ, ಇಂಡಿಯನ್ ಪ್ಲೇಯರ್ಸ್ ಅನ್ನು ನಾನು ಫಿಲ್ಟರ್ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಮಾಡೋದು? ಅದು ಕ್ರೈಟೀರಿಯಾ ಆಯ್ತು ಈಗ ಅಲ್ವಾ. ಅಂದ್ರೆ ಕಂಟ್ರಿ ಮತ್ತೆ ಇಂಡಿಯಾ. ಓಕೆ, ಇಂಡಿಯಾ ಏನಾಯ್ತು? ಕ್ರೈಟೀರಿಯಾ. ಈಗ ಮತ್ತೆ ಡೆಸ್ಟಿನೇಷನ್ ಅಂತ ಹೇಳಿದ್ರೆ, ಈಗ ಇಂಡಿಯಾ ಪ್ಲೇಯರ್ಸ್ ನಾನು ಫಿಲ್ಟರ್ ಮಾಡ್ತಾ ಇರಲ್ಲ, ಅದನ್ನ ನಾನು ಎಲ್ಲಿ ಪೇಸ್ಟ್ ಮಾಡಬೇಕು ಅದು ಡೆಸ್ಟಿನೇಷನ್ ಆಗಿರ್ತದೆ. ಸರಿಯಾ? ಸೊ ನಾವು ಈಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಸರಿಯಾ? ಮೊದಲಿಗೆ ಫಿಲ್ಟರ್ ಮಾಡ್ಲಿಕ್ಕೆ ನೀವು ಒಂದು ಸೆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಎಲ್ಲಿ? ನಿಮ್ಮ ಸೋರ್ಸ್ ಟೇಬಲ್ ಒಳಗೆ. ಓಕೆ, ಆಮೇಲೆ ನೀವು ಡಾಟಾ ಟ್ಯಾಬಿಗೆ ಹೋಗಿ, ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ ನೋಡಿ, ಅಡ್ವಾನ್ಸ್ಡ್ ಅದನ್ನ ಕ್ಲಿಕ್ ಮಾಡಿ. ಇವಾಗ ಏನಾಗಿದೆ ಇಲ್ಲಿ? ಲಿಸ್ಟ್ ರೇಂಜ್ ನೋಡಿ. ಈಗ ಮೂವಿಂಗ್ ಏನು ಬಾರ್ಡರ್ಸ್ ಬಂದಾಗಿದೆ. ಅದೇನ್ ಹೇಳ್ತಾರೆ? ಡ್ಯಾನ್ಸಿಂಗ್ ಬಾರ್ಡರ್ಸ್ ಏನು ಹೇಳ್ತಾರಲ್ಲ ಅದೇ. ಓಕೆ, ಅದೀಗ ಅಂದ್ರೆ ನಿನ್ನ ಟೇಬಲ್ ಸೆಲೆಕ್ಟ್ ಆಗಿದೆ. ಯಾಕಂದ್ರೆ ನಾವು ಟೇಬಲ್ ಮಧ್ಯೆ ಕ್ಲಿಕ್ ಮಾಡ್ಕೊಂಡಿತ್ತಲ್ಲ, ಅಂದ್ರೆ ಆ ರೇಂಜ್ ಫುಲ್ ಸೆಲೆಕ್ಟ್ ಆಗ್ತದೆ ಅದು. ಓಕೆ, ಈಗ ಏನಾಗಿದೆ? ಸೋರ್ಸ್ ಟೇಬಲ್ ಸೆಲೆಕ್ಟ್ ಆಗಿದೆ. ಸೋರ್ಸ್ ಕ್ರೈಟೀರಿಯಾ ರೇಂಜ್ ಅನ್ನ ಹೇಗೆ ಕೊಡುದು? ಈಗ ಸೈಡ್ ಬಂದು ಇಲ್ಲಿ ಕ್ಲಿಕ್ ಮಾಡಬೇಕು. ಆಮೇಲೆ ಕ್ರೈಟೀರಿಯಾ ರೇಂಜ್ ಕೊಡುವಾಗ ಇಲ್ಲಿ ಏನಂತ ಹೇಳಿದ್ರೆ, ನಾವು ಕಾಲಮ್ ಹೆಡ್ಡಿಂಗ್ ಇರ್ತದಲ್ಲ ಅದನ್ನ ಸಮೇತ ಸೇರಿಸಿ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಯಾವ ಕಾಲಮ್ ಅಲ್ಲಿ ನಮ್ಮ ಕ್ರೈಟೀರಿಯಾ ಇದೆ ಅದು ಸಮೇತ ಅದಕ್ಕೆ ನಾವು ಹೇಳಿ ಕೊಡ್ಬೇಕಾಗ್ತದೆ, ಅಂದ್ರೆ ಸೆಲೆಕ್ಟ್ ಮಾಡಿ ಕೊಡ್ಬೇಕಾಗ್ತದೆ. ಸೊ ಎರಡು ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿದೆ, ಕಂಟ್ರಿ ಮತ್ತೆ ಇಂಡಿಯನ್. ಓಕೆ, ಆಮೇಲೆ ಎಂಟರ್ ಕೊಟ್ಟೆ. ಓಕೆ, ಈಗ ಕಾಪಿ ಟು ನಮ್ಗೆ ಲೊಕೇಶನ್ ಈಗ ಫಿಕ್ಸ್ ಮಾಡ್ಕೊಳ್ಬೇಕಿತ್ತು, ಎಲ್ಲಿ ಅಂತ ಅಲ್ವಾ, ಎಲ್ಲಿ ನಾನು ಪೇಸ್ಟ್ ಮಾಡ್ಬೇಕು ನನ್ನ ಫಿಲ್ಟರ್ ಆದ ಡಾಟಾ ಅಂತ. ಆದ್ರೆ ಇಲ್ಲಿಗ ನನ್ಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೀಗ ಏನಾಗಿದೆ? ಫ್ರೀಸ್ ಆಗಿದೆ. ಯಾಕೆ ಆಗಿದೆ ಆ ಫ್ರೀಸ್ ಯಾಕೆಂದ್ರೆ ಇಲ್ಲಿ ಆಕ್ಷನ್ ನಲ್ಲಿ ಎರಡು ಆಪ್ಷನ್ ಇದೆ ನೋಡಿ. ಫಿಲ್ಟರ್ ದ ಲಿಸ್ಟ್ ಇನ್ ಪ್ಲೇಸ್. ಓಕೆ, ಅದೇ ಪ್ಲೇಸ್ ಅಲ್ಲಿ ಫಿಲ್ಟರ್ ಆಗ್ಬೇಕಾ, ಅಂದ್ರೆ ನಮ್ಮ ಸೋರ್ಸ್ ಟೇಬಲ್ ಅಲ್ಲೇ ಫಿಲ್ಟರ್ ಆಗ್ಬೇಕಾ, ಅಥವಾ ಕಾಪಿ ಟು ಅನದರ್ ಲೊಕೇಶನ್, ಬೇರೆ ಕಡೆ ನಾವು ಫಿಲ್ಟರ್ ಮಾಡಿದ ಡಾಟಾವನ್ನು ಪೇಸ್ಟ್ ಮಾಡ್ಬೇಕಂತ. ನಾನು ಕೊಡ್ತೇನೆ ಈಗ ಕಾಪಿ ಟು ಅನದರ್ ಲೊಕೇಶನ್, ಅಂದ್ರೆ ನಾನು ಈ ಶೀಟ್ ಒಳಗೆ ಬೇರೆ ಕಡೆಗೆ ಪೇಸ್ಟ್ ಮಾಡ್ಕೊಳ್ತೇನೆ. ಅದನ್ನ ಹೇಗೆ ಮಾಡ್ಕೊಳ್ಳೋದು? ಇವಾಗ ನೋಡಿ, ಇದು ಫ್ರೀಸ್ ಆಗಿದ್ದು ಓಪನ್ ಆಗಿದೆ ಅಲ್ವಾ, ಕಾಪಿ ಟು. ಓಕೆ, ಇದೊಂದು ಸೈಡ್ ಅಲ್ಲಿ ಲೊಕೇಶನ್ ಈಗ ಸೆಲೆಕ್ಟ್ ಮಾಡ್ಲಿಕ್ಕೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡಿ ಇಲ್ಲಿ ನಾನೀಗ ಪೇಸ್ಟ್ ಮಾಡ್ಕೊಳ್ತೇನೆ. ಯಾವುದು? 15th ರೋ ಅಲ್ಲಿ. ಓಕೆ, ನೆಕ್ಸ್ಟ್ ಎಂಟರ್ ಕೊಟ್ಟೆ. ಎಂಟರ್ ಕೊಟ್ಟು ಏನ್ ಮಾಡ್ಬೇಕು ನಾನೀಗ? ಓಕೆ ಕೊಡ್ತೇನೆ. ಓಕೆ, ಇವಾಗ ಏನಾಗಿದೆ ನೋಡ್ಕೊಳ್ಳಿ. ಈಗ ಕಂಟ್ರಿ ಇಂಡಿಯಾದ ಎಷ್ಟಿದೆ? 1 2 3 4 5. ಇಲ್ಲಿ ಎಷ್ಟಿದೆ? 1 2 3 4 5. ಸೊ ಇಂಡಿಯಾದ್ದು ಪ್ಲೇಯರ್ಸ್ ಎಲ್ಲ ಲಿಸ್ಟ್ ಬಂದಿದೆ ಅಲ್ವಾ. ಸರಿ, ಓಕೆ, ಸರಿ. ಇವಾಗ ಒಂದು ಕ್ರೈಟೀರಿಯಾಕ್ಕೆ ನಾವು ನೋಡ್ಕೊಂಡ್ವಿ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಎರಡು ಕ್ರೈಟೀರಿಯಾ ಇದ್ರೆ ಯಾವ ರೀತಿ ಮಾಡುದು? ಯಾವ ರೀತಿ ನಾವು ಫಿಲ್ಟರ್ ಮಾಡ್ಕೊಳ್ಳೋದು? ಓಕೆ, ಅದನ್ನ ಹೇಗೆ ಮಾಡ್ಕೊಳ್ಳೋದು? ಇಲ್ಲಿ ಎರಡು ಕ್ರೈಟೀರಿಯಾ ಇದೆ. ಇಲ್ಲಿ ಏನಂದ್ರೆ ಕಂಟ್ರಿ ಇಂಡಿಯಾ ಪ್ಲೇಯರ್ಸ್ ಆಗಿರ್ಬೇಕು, ಇಂಡಿಯಾ ಪ್ಲೇಯರ್ಸ್ ಹೆಸರು ಬರ್ಬೇಕು, ಮತ್ತೆ ಯಾರ ಎದುರಿಗೆ, ಯಾರ ಅಗೇನ್ಸ್ಟ್, ಶ್ರೀಲಂಕಾ ಅಂತ ಕೊಟ್ಟಿದೆ. ಸರಿಯಾ? ಇದನ್ನ ಹೇಗೆ ಫಿಲ್ಟರ್ ಮಾಡ್ಕೊಳ್ಳೋದು? ಈಗ ಮೊದಲಿಗೆ ಏನ್ ಮಾಡ್ಬೇಕು? ನಾವು ಟೇಬಲ್ ಒಳಗೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಡಾಟಾ ಟ್ಯಾಬ್ ಅಲ್ಲಿ ಅಡ್ವಾನ್ಸ್ ಹೋಗಿ ಹೋದ ಕೂಡಲೇ ಏನಾಗ್ತದೆ? ನಮ್ಮ ಟೇಬಲ್ ಸೆಲೆಕ್ಟ್ ಆಗ್ತದೆ. ಸೆಲೆಕ್ಟ್ ಆಗದಿದ್ರೆ ನಾವು ರೇಂಜ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ, ಫುಲ್ ಟೇಬಲ್. ಓಕೆ, ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ ಇಲ್ಲಿ ಸೈಡ್ ಅಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ನಮ್ಮ ಕ್ರೈಟೀರಿಯಾನ ಫುಲ್ ಸೆಲೆಕ್ಟ್ ಮಾಡಿ. ಇದೆರಡು ನಮ್ಮ ಕ್ರೈಟೀರಿಯಾ ಅಲ್ಲ, ಅದನ್ನು ಫುಲ್ ಟೇಬಲ್ ಇಲ್ಲಿದ್ದದ್ದು. ಓಕೆ, ಆಮೇಲೆ ಎಂಟರ್ ಕೊಡಿ. ಎಂಟರ್ ಕೊಟ್ಟು ಏನಾಗಬೇಕು? ನಾವು ಕಾಪಿ ಟು ಅನದರ್ ಲೊಕೇಶನ್. ಓಕೆ, ಆಮೇಲೆ ಕಾಪಿ ಟು ಇಲ್ಲಿ ಪುನಃ ಸೈಡ್ ಅಲ್ಲಿ ಬಂದು ಕ್ಲಿಕ್ ಮಾಡಿ, ಆಮೇಲೆ ಎಲ್ಲಿ ಕಾಪಿ ಆಗಬೇಕು? ಇಲ್ಲಿ ಕಾಪಿ ಆಗಬೇಕು, ಪೇಸ್ಟ್ ಆಗಬೇಕು. ಯಾವುದು? ಫಿಲ್ಟರ್ ಆದ ಡಾಟಾ ಇಲ್ಲಿ ಪೇಸ್ಟ್ ಆಗಬೇಕು, ಇಲ್ಲಿ 13th ರೋ ಅಲ್ಲಿ ಅಲ್ವಾ. ಆಮೇಲೆ ಎಂಟರ್ ಕೊಡಿ. ಎಂಟರ್ ಕೊಟ್ಟೀಗ ಓಕೆ ಕೊಡ್ಬೇಕು. ಓಕೆ ಕೊಡೋಕ್ಕಿಂತ ಮೊದಲು ಏನ್ ಬರ್ಬೇಕು? ಈಗ ಇಲ್ಲಿ ಇಂಡಿಯಾ ಮತ್ತೆ ಶ್ರೀಲಂಕಾ ಅಲ್ಲ, ಇಂಡಿಯಾ ಕಂಟ್ರಿ ಇಂಡಿಯಾ ಇಲ್ಲಿದೆ, ಅಗೇನ್ಸ್ಟ್ ಶ್ರೀಲಂಕಾ ಒಂದಾಯ್ತು. ಇನ್ನೆಲ್ಲಿದೆ? ಇಂಡಿಯಾ ಇಲ್ಲಿ ಒಂದಿದೆ. ಓಕೆ, ಸಾರಿ, ಇಲ್ಲೊಂದಿದೆ ಇಂಡಿಯಾ, ಮತ್ತೆ ಇಲ್ಲಿ ಒಂದು ಶ್ರೀಲಂಕಾ ಇದೆ. ಅಂದ್ರೆ ಎಷ್ಟು ಲೈನ್ಸ್ ಬರ್ಬೇಕೀಗ ನಮ್ಗೆ? ಫಿಲ್ಟರ್ ಆಗಿ 2 ಲೈನ್ಸ್ ಬರ್ಬೇಕಲ್ವಾ. ನೋಡ್ಕೊಳ್ಳೋಣ. ಓಕೆ ಕೊಡ್ತೇನೆ. ಓಕೆ ಕೊಟ್ಟೆ ನೋಡಿ, 2 ಲೈನ್ಸ್ ಇದು ಡಾಟಾ ನಮಗೆ ಫಿಲ್ಟರ್ ಆಗಿ ಬಂದಿದೆ. ಓಕೆ, ಸೊ ಈ ರೀತಿ ನಾವು ಎರಡು ಕ್ರೈಟೀರಿಯಾ ಇದ್ರ ಕೂಡಲೇ ಈಸಿಯಾಗಿ ನಾವು ನಮ್ಮ ಡಾಟಾವನ್ನು ಫಿಲ್ಟರ್ ಮಾಡ್ಕೊಳ್ಬಹುದು ಅಲ್ವಾ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಒಂದಿದೆ, ಅದನ್ನು ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಸೇಮ್ ಟೇಬಲ್ ಇದೆ. ಓಕೆ, ನನ್ಗೀಗ ಗ್ರೇಟರ್ ದೆನ್ 150 ಸ್ಟ್ರೈಕ್ ರೇಟ್. ಇಲ್ಲಿ 1 ಸ್ಟ್ರೈಕ್ ರೇಟ್ ಅಂತಿದೆ ಅಲ್ಲ, ಈ ಫೀಲ್ಡ್ ಗ್ರೇಟರ್ ದೆನ್ 150 ಇರ್ಬೇಕು. ಅವರ ಲಿಸ್ಟ್ ಬೇಕು, ಆ ಪ್ಲೇಯರ್ಸ್ ನ ಹೆಸರು ಫುಲ್ ಡೀಟೇಲ್. ಸ್ಟ್ರೈಕ್ ರೇಟ್
150ಕ್ಕಿಂತ ಮೇಲಿದ್ದ ಫುಲ್ ಡಾಟಾವನ್ನು ನಾನು ಫಿಲ್ಟರ್ ಮಾಡ್ಕೊಳ್ಬೇಕು ಈಗ. ಓಕೆ, ಅದನ್ನ ಹೇಗೆ ಮಾಡ್ಕೊಳ್ಳೋದು? ಸೊ ಸೇಮ್, ಮೊದಲಿಗೆ ಏನ್ ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನನ್ನ ಟೇಬಲ್ ಒಳಗೆ, ಸೋರ್ಸ್ ಟೇಬಲ್, ಆಮೇಲೆ ಡಾಟಾ ಟ್ಯಾಬ್ ಅಲ್ಲಿ ಅಡ್ವಾನ್ಸ್ಗೆ, ಆಮೇಲೆ ಇವಾಗ ಸೆಲೆಕ್ಟ್ ಆಗಿದೆ ನನ್ನ ಟೇಬಲ್. ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ ಹೇಗೆ ಸೆಲೆಕ್ಟ್ ಮಾಡೋದು? ಇಲ್ಲಿ ಕ್ಲಿಕ್ ಮಾಡಿ ಸೈಡ್ ಅಲ್ಲಿ ಕಾಲಮ್ ಹೆಡ್ಡಿಂಗ್ ಪ್ಲಸ್ ಕ್ರೈಟೀರಿಯಾ ಅಲ್ವಾ? ಓಕೆ ಕೊಡಿ, ಎಂಟರ್ ಕೊಡಿ. ಓಕೆ ಆಯ್ತು. ನೆಕ್ಸ್ಟ್ ಏನು, ಕಾಪಿ ಟು ಅನದರ್ ಲೊಕೇಶನ್, ಎಲ್ಲಿ ಲೊಕೇಶನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳುವ, ಇಲ್ಲಿ ಕೊಡ್ತೇನೆ, ಎಂಟರ್ ಕೊಟ್ಟೆ. ಓಕೆ, ಆಮೇಲೆ ಏನು, ಓಕೆ ಕೊಡ್ಬೇಕಲ್ವಾ? ಇವಾಗ ಏನ್ ಬರ್ತದೆ, 150ಕ್ಕಿಂತ ಎಷ್ಟು ಜನ ಇದ್ದಾರೆ? ಜಾಸ್ತಿ, ಒಂದಿದೆ, ಎರಡಿದೆ, ಮತ್ತೆಲ್ಲದಿದೆಯಾ? ಇಲ್ಲ, ಒಟ್ಟು 2 ಪ್ಲೇಯರ್ಸ್ನ ಹೆಸರು ಬರ್ಬೇಕೀಗ. ಓಕೆ ಕೊಡ್ತೇನೆ. ಓಕೆ, 2 ಪ್ಲೇಯರ್ಸ್ನ ಹೆಸರಿದೆ, ಅವ್ರದ್ದು ಸ್ಟ್ರೈಕ್ ರೇಟ್ ಏನಿದೆ, ಮೋರ್ ದೆನ್ 150 ಇದೆ ಅಲ್ವಾ? ಹೀಗೆ. ಸೊ ಅದೇ ರೀತಿ ನೀವು ಲೆಸ್ ದೆನ್ ಇರಲಿ, ಗ್ರೇಟರ್ ದೆನ್ ಇರಲಿ, ಏನೇ ಯಾವ ರೀತಿ ಕ್ರೈಟೀರಿಯಾ ಕೊಡ್ತೀರೋ ಅದೇ ರೀತಿಯಲ್ಲಿ ನಿಮಗೆ ಡಾಟಾ ಫಿಲ್ಟರ್ ಆಗಿ ಬರ್ತದೆ. ಸರಿಯಾ? ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಡೇಟ್ ಅನ್ನ ಹೇಗೆ ನಾವು ಫಿಲ್ಟರ್ ಮಾಡ್ಕೊಳ್ಳೋದು ಅಂತ, ಡೇಟ್ ಅನ್ನ. ಓಕೆ, ನಾನು ಇಲ್ಲಿ ಏನ್ ಮಾಡ್ಕೊಂಡಿದ್ದೇನೆ, ಗ್ರೇಟರ್ ದೆನ್ June 13th 2018 ಅಂತ ಹಾಕಿದ್ದೇನೆ. ಅಂದ್ರೆ 13th June 2018 ನ ನಂತರ ಎಷ್ಟು ಜನ 200 ಸ್ಕೋರ್ ಮಾಡಿದ್ದಾರೆ ಯಾವ್ದ್ರಲ್ಲಿ, ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ ಅಂತ. ಓಕೆ ಸರಿ. ಓಕೆ, ನೆಕ್ಸ್ಟ್ ಈಗ ಹೇಗೆ ಮಾಡೋದು ಅದನ್ನ, ನಮ್ಮ ಟೇಬಲ್ ಒಳಗೆ ಮೊದಲು ಏನ್ ಮಾಡ್ಬೇಕು, ನಾವು ಯಾವ್ದೋ ಸೆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು, ಆಮೇಲೆ ಡಾಟಾ ಟ್ಯಾಬಿಗೆ ಹೋಗಿ, ಅಡ್ವಾನ್ಸ್ಗೆ ಹೋಗಿ, ಆಮೇಲೆ ಏನು ನಮ್ಮ ಟೇಬಲ್ ಸೆಲೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಫಸ್ಟಿಗೆ ಲಿಸ್ಟ್ ರೇಂಜ್ ಆಗಿದೆ, ಕ್ರೈಟೀರಿಯಾ ರೇಂಜ್ ಏನಿದೆ ನಮ್ಮದು ಇದು ಅಲ್ವಾ? ಎಂಟರ್ ಕೊಡಿ. ಆಮೇಲೆ ಕಾಪಿ ಟು ಅನದರ್ ಲೊಕೇಶನ್ ಕೊಡಿ, ಎಲ್ಲಿ ಬೇಕಾದ್ರೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಓಕೆ ಎಂಟರ್ ಕೊಡಿ. ಎಂಟರ್ ಕೊಟ್ಟ ನಂತರ ಏನ್ ಮಾಡ್ಬೇಕು, ಓಕೆ ಕೊಡ್ಬೇಕು. ಓಕೆ ಕೊಟ್ಟೆ. ಓಕೆ ನೋಡಿ, ಸೊ ಈ ರೀತಿಯಾಗಿ ನಾವು ಅಡ್ವಾನ್ಸ್ ಫಿಲ್ಟರ್ ನ ಮಾಡ್ಕೊಳ್ಬಹುದು. ಹಾಗೆ ಇನ್ನೊಂದಿದೆ, ಸಪೋಸ್ ನಂಗೀಗ ನಾನು ಈಗ ಮಾಡಿ ತೋರಿಸಿದ್ದೆ ಏನಂತ ಹೇಳಿದ್ರೆ, ಸೇಮ್ ಶೀಟ್ ನಲ್ಲಿ ನಾವು ನಮ್ಮ ಡಾಟಾ ಫಿಲ್ಟರ್ ಮಾಡಿದ ಡಾಟಾವನ್ನು ಪೇಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿಕೊಟ್ಟೆ. ಸಪೋಸ್ ಈಗ ನಂಗೆ ಬೇರೆ ಶೀಟ್ ಅಲ್ಲಿ ನಾನೀಗ ಕಾಪಿ ಮಾಡ್ಕೊಳ್ಬೇಕು, ಅಂದ್ರೆ ಬೇರೆ ಶೀಟ್ ಅಲ್ಲಿ ನನ್ನ ಫಿಲ್ಟರ್ ಡಾಟಾನ ನಾನು ಪೇಸ್ಟ್ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಮಾಡ್ಕೊಳ್ಳೋದು? ಓಕೆ, ಅದನ್ನ ಈಗ ಹೇಳಿಕೊಡ್ತೇನೆ. ಈಸಿ ಇದೆ, ನೋಡ್ಕೊಳ್ಳುವ. ಇವಾಗ ಅಡ್ವಾನ್ಸ್ ಫಿಲ್ಟರ್ ಅಂತ ಒಂದು ನಾನು ಶೀಟ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಅದರಲ್ಲಿ ನಾನೀಗ ಫಿಲ್ಟರ್ ಮಾಡಿದ ಡಾಟಾವನ್ನು ಪೇಸ್ಟ್ ಮಾಡ್ಬೇಕು. ಅದನ್ನ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಟೇಬಲ್ ನಾನೀಗ ಕ್ಲಿಕ್ ಮಾಡ್ಕೊಂಡೆ, ಟೇಬಲ್ ನ ಒಳಗೆ ಒಂದು ಸೆಲ್ ನ ಸೆಲೆಕ್ಟ್ ಮಾಡ್ಕೊಂಡೆ, ಆಮೇಲೆ ಡಾಟಾ ಟ್ಯಾಬಿಗೆ ಹೋಗಿ ಅಡ್ವಾನ್ಸ್ಗೆ ಹೋಗಿ ಏನ್ ಮಾಡ್ತೇವೆ, ಲಿಸ್ಟ್ ರೇಂಜ್ ಅಲ್ವಾ? ಲಿಸ್ಟ್ ರೇಂಜ್ಗೆ ಸೆಲೆಕ್ಟ್ ಆಗಿದೆ. ಆಮೇಲೆ ಕ್ರೈಟೀರಿಯಾ ರೇಂಜ್ ಅನ್ನು ಒಂದ್ಸಲ ತೆಕ್ಕೊಂಡು ಪುನಃ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡೆ. ಓಕೆ, ನೆಕ್ಸ್ಟ್ ಏನಿದೆ, ಕಾಪಿ ಟು ಅನದರ್ ಲೊಕೇಶನ್ ನಾವಾಗ ಇದೇ ಪೇಜಲ್ಲಿ ಕೊಟ್ಟಿದ್ವಿ, ಅದನ್ನು ಒಂದ್ಸಲ ತೆಕ್ಕೊಂಡು ಏನ್ ಮಾಡ್ತೇನೆ, ನಾನೀಗ ಅಡ್ವಾನ್ಸ್ ಫಿಲ್ಟರ್ 5 ಇದೆ ಅಲ್ಲ, ಆ ಶೀಟ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿ ಏನ್ ಮಾಡಿದೆ, ಇಲ್ಲಿಗ ಕ್ಲಿಕ್ ಮಾಡಿದೆ C3 ಸೆಲ್ ಅಲ್ಲಿ. ಓಕೆ, ಅದೇ ಬಂದಿದೆ ಅಡ್ವಾನ್ಸ್ ಫಿಲ್ಟರ್ 5 ಶೀಟ್ ಅಲ್ಲಿ C3 ಸೆಲ್ಗೆ ನನ್ನ ಫಿಲ್ಟರ್ ಡಾಟಾನ ನಾನು ಪೇಸ್ಟ್ ಮಾಡ್ಬೇಕಂತ. ಓಕೆ ಕೊಡ್ತೇನೆ, ನೋಡ್ಕೊಳ್ಳೋಣ. ಬಂದಿಲ್ಲ. ಏನ್ ಬಂದಿದೆ, ಯು ಕ್ಯಾನ್ ಓನ್ಲಿ ಕಾಪಿ ಫಿಲ್ಟರ್ ಡಾಟಾ ಟು ದ ಆಕ್ಟಿವ್ ಶೀಟ್ ಅಂತಿದೆ. ಓಕೆ ಸರಿ. ಅಂದ್ರೆ ಇದ್ರ ಮೀನಿಂಗ್ ಏನಂತ ಹೇಳ್ತೇನೆ. ಓಕೆ ಕೊಡ್ತೇನೆ. ಮೊದಲಿಗೆ ಓಕೆ ಕೊಟ್ಟೆ. ಅಂದ್ರೆ ನಾವು ಫಿಲ್ಟರ್ ಡಾಟಾನ ಎಲ್ಲಿ ಪೇಸ್ಟ್ ಮಾಡ್ಬೇಕು, ಆ ಶೀಟ್ ಇದೆಲ್ಲ ಅದು ಆಕ್ಟಿವ್ ಇರ್ಬೇಕು, ಆಕ್ಟಿವ್ ಶೀಟ್ ಇರ್ಬೇಕು. ಅಂದ್ರೆ ಅದರ ಒಳಗೆ ನಮ್ಮ ಕಜರ್ ಇರ್ಬೇಕು ಮೊದಲು. ಓಕೆ, ಈಗ ನನ್ನ ಆಕ್ಟಿವ್ ಶೀಟ್ ಯಾವ್ದಿದೆ, ಅಡ್ವಾನ್ಸ್ ಫಿಲ್ಟರ್ 5 ಇದೆಲ್ಲ, ಅದು ನನ್ನದು ಆಕ್ಟಿವ್ ಶೀಟ್ ಆಗಿದೆ, ಯಾಕಂದ್ರೆ ನಾನು ಅದ್ರ ಒಳಗೆ ಇದ್ದೇನೆ ಈಗ ಅಲ್ವಾ? ಓಕೆ, ಸೆಲೆಕ್ಟ್ ಮಾಡ್ಕೊಂಡೆಲ್ಲ ಈಗ ಒಂದು ಸೆಲ್ ಅನ್ನ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೇನೆ, ನಾನೀಗ ಡಾಟಾ ಟ್ಯಾಬಿಗೆ ಹೋಗಿ ಅಡ್ವಾನ್ಸ್ಡ್ ಅಲ್ಲಿ ಹೋದೆ. ಈಗ ಸೆಲೆಕ್ಟ್ ಮಾಡೋಣ ಲಿಸ್ಟ್ ರೇಂಜ್ ಸೆಲೆಕ್ಟ್ ಮಾಡೋದಾಗೆ ಇದನ್ನ ಒತ್ತಿ, ಆಮೇಲೆ ಪುನಃ ಎಲ್ಲಿ ಹೋಗ್ಬೇಕು, ನಾನು ನನ್ನ ಟೇಬಲ್ ಎಲ್ಲಿದೆ, ಅಡ್ವಾನ್ಸ್ ಫಿಲ್ಟರ್ 4 ಅಲ್ಲಿದೆ, ಹೋಗ್ತೇನೆ. ಆಮೇಲೆ ಏನ್ ಮಾಡ್ಬೇಕು, ಟೇಬಲ್ ನ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಲ್ವಾ? ಓಕೆ, ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಎಂಟರ್ ಕೊಡ್ಬೇಕು. ಎಂಟರ್ ಕೊಟ್ಟೆ. ಮತ್ತೇನು, ಕ್ರೈಟೀರಿಯಾ ರೇಂಜ್. ಓಕೆ, ಪುನಃ ಆ ಶೀಟಿಗೆ ಹೋಗಿ ಆಮೇಲೆ ಕ್ರೈಟೀರಿಯಾನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ರೈಟೀರಿಯಾ ಏನಿದೆ ಇದು ಅಲ್ವಾ? ಓಕೆ, ಆಮೇಲೇನು ಎಂಟರ್ ಕೊಡ್ಬೇಕು. ಓಕೆ, ನೆಕ್ಸ್ಟ್ ಕಾಪಿ ಟು ಅನದರ್ ಲೊಕೇಶನ್ ಅಂತ ಕೊಡುವಾಗ ಎಲ್ಲಿ ಬಂದಿದೆ ಈಗ. ಆಮೇಲೆ ನೆಕ್ಸ್ಟ್ ಕಾಪಿ ಟು ಅನದರ್ ಲೊಕೇಶನ್ ಎಲ್ಲಿ ಕೊಡೋಣ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಎಂಟರ್ ಕೊಡಿ. ಎಂಟರ್ ಕೊಟ್ಟು ಏನು ಮಾಡಬೇಕು, ಓಕೆ ಕೊಡಬೇಕು. ಇವಾಗ ನೋಡಿ ಕರೆಕ್ಟ್ ಆಗಿ ಡಾಟಾ ಇಲ್ಲಿ ಪೇಸ್ಟ್ ಆಗಿದೆ ಅಲ್ವಾ?
ಇನ್ ಕೇಸ್ ನೀವು ನಿಮ್ಮ ಫಿಲ್ಟರ್ ಡಾಟಾವನ್ನು ಬೇರೆ ಶೀಟ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕಿದ್ರೆ ಯಾವ ಶೀಟ್ ಅಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಬೇಕಂತಿರ್ತೀರಿ ಆ ಶೀಟ್ ಆಕ್ಟಿವ್ ಶೀಟ್ ಆಗಿರ್ಬೇಕು. ಸರಿ, ಆಕ್ಟಿವ್ ಶೀಟ್ ಅಂದ್ರೆ ನೀವು ಅದ್ರ ಮೊದಲು ಅಲ್ಲಿ ಹೋಗಿ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ಯಾವ್ದಾದ್ರು ಸೆಲ್ ಅನ್ನ, ಆಮೇಲೆ ಬೇರೆ ಶೀಟ್ ಇಂದ ನೀವು ಡಾಟಾವನ್ನು ಫಿಲ್ಟರ್ ಮಾಡಿ ಆ ಡಾಟಾವನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬಹುದು. ಸರಿಯಾ, ಈ ರೀತಿಯಾಗಿ. ಸೊ ಇದು ಅಡ್ವಾನ್ಸ್ ಫಿಲ್ಟರ್. ಸೊ ನಾನು ಎಣಿಸ್ತೇನೆ ಇವತ್ತಿನ ವಿಡಿಯೋ ನಿಮ್ಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.